ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧನಸ್ಸು ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳಾಗ್ಬೋದು, ಇವರ ಗುಣಲಕ್ಷಣಗಳಾಗ್ಬೋದು, ಇವರ ಶಿಕ್ಷಣದಲ್ಲಿ, ಇವರ ವೃತ್ತಿ, ವ್ಯವಹಾರ, ಪ್ರೀತಿ ಮತ್ತು ಕುಟುಂಬದ ವಿಚಾರ ಆಗ್ಬೋದು, ಆರ್ಥಿಕ ಸ್ಥಿತಿ ಆಗ್ಬೋದು, ಇವ್ರ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು, ಆರೋಗ್ಯ ಸ್ಥಿತಿ ಹೇಗಿರುತ್ತೆ, ಜೊತೆಗೆ ಇವರ ಅದೃಷ್ಟ ಸಂಖ್ಯೆ ಇವರ ಜೀವನವನ್ನು ಹೇಗೆ ಬದಲಾಯಿಸ್ತದೆ ಮತ್ತು ಇದಕ್ಕೆಲ್ಲ ಸರಳ ಪರಿಹಾರ ತಂತ್ರಗಳನ್ನ ಏನು ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಾನು ತಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಎರಡನೇ ಮನೆಯಲ್ಲಿ ಇರ್ತಕ್ಕಂತಹ ಪಂಚಗ್ರಹ ಯೋಗವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ. ನಿಮ್ಮ ಒಂದು ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಒಂದು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ. ಇದರಿಂದ ನಿಮ್ಮ ಸಂಬಳ ಹೆಚ್ಚಾಗುವಂಥದ್ದಾಗ್ಬೋದು, ಬೋನಸ್ ಸಿಗುವಂಥ ಚಾನ್ಸಸ್ಸು ಹೆಚ್ಚಿದೆ. ಇನ್ನು ವ್ಯವಹಾರ ವಿಚಾರವಾಗಿ ನೋಡೋದಾದರೆ, 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಒಂದು ಉತ್ತಮ ಲಾಭವನ್ನು, ಉತ್ತಮ ವಿಚಾರವನ್ನು ಗಮನಿಸಲಿಕ್ಕೆ ಸಾಧ್ಯ ಇದೆ. ಇನ್ನು 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನೀವು ತೆಗೆದುಕೊಂಡ ಎಲ್ಲ ನಿರ್ಧಾರಗಳಲ್ಲೂ ಕೂಡ ಶನಿಯ ಪ್ರಭಾವ ಇರೋದ್ರಿಂದ ನಿಮ್ಮ ಒಂದು ಎಲ್ಲ ಕೆಲಸಗಳು ಕೂಡ ಜಯಶೀಲ ಆಗ್ತೀರಾ. ಮತ್ತು ನೀವೇನೇ ಕೆಲಸಗಳನ್ನ ಮಾಡಲಿಕ್ಕೆ ಹೋದರೂ ಕೂಡ, ಏನೇ ಬಿಸ್ನೆಸ್ ಮಾಡಲಿಕ್ಕೆ ಹೋದರೂ ಕೂಡ ಒಂದು ಮಾರ್ಕೆಟಿಂಗ್ ಕೌಶಲ್ಯವನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಸಂಪತ್ತು ಮತ್ತು ನಿಮ್ಮ ಆರ್ಥಿಕ ಉಳಿತಾಯ ಹೆಚ್ಚಾಗುತ್ತೆ. ಈ ಹಿಂದಿನ ಹೂಡಿಕೆಗಳಲ್ಲಿ ಈ ತಿಂಗಳು ನೀವು ಲಾಭಾಂಶವನ್ನು ಕಾಣ್ಬೋದಾಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಕುಟುಂಬದಿಂದ ಒಂದು ಹೆಚ್ಚಿನ ಬೆಂಬಲ ನಿಮಗೆ ಈ ತಿಂಗಳು ಸಿಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಸಾಲದ ವಿಚಾರವಾಗಿ ನೋಡಬೇಕಾದ್ರೆ, ಸಾಲದಲ್ಲಿ ಈ ಹಿಂದಿನ ಹಳೆಯ ಸಾಲಗಳಲ್ಲಿ ಈ ಒಂದು ತಿಂಗಳು ನೀವು ತೀರಿಸ್ಕೋಬೇಕು ಅಂದ್ಕೊಂಡಿದ್ರೆ ಇದು ಉತ್ತಮ ಸಮಯವಾಗಿರುತ್ತೆ. ಅದನ್ನು ತೀರಿಸ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಉತ್ತಮವಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದಲ್ಲಿ ಪ್ರೀತಿಸ್ತರ ವ್ಯಕ್ತಿಗಳ ನಡುವೆ 3ನೇ ವ್ಯಕ್ತಿಗಳ ದಿಢೀರ್ ಆಗಮನದಿಂದ ನಿಮ್ಮ ಒಂದು ಪ್ರೀತಿ ವಿಚಾರದಲ್ಲಿ ನಿಮ್ಮ ಇಬ್ಬರ ನಡುವೆ ಇರತಕ್ಕಂಥ ಒಂದು ಸಂಬಂಧದಲ್ಲಿ ಬಿರುಕು ಮಾಡೋದು ಸಂಭವ ಇದೆ. ಹಾಗಾಗಿ 3ನೇ ವ್ಯಕ್ತಿಗಳ ಆಸ್ಪದವನ್ನು ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ನಡುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಜೊತೆಗೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಮಾತಿನ ಮೂಲಕ, ಕೂತು ಮಾತಾಡೋದ್ರ ಮೂಲಕ ಅದನ್ನು ಪರಿಹರಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಮತ್ತು ವೈಯಕ್ತಿಕವಾಗಿ ಇರುವಂಥ ವ್ಯಕ್ತಿಗಳಾದರೆ ಈ ತಿಂಗಳಲ್ಲಿ ನೀವು ಹೊಸದಾಗಿ ಏನಾದರೂ ಮನೆಯಲ್ಲಿ ಮದುವೆ ಮಾಡಲಿಕ್ಕೆ, ಅಥವಾ ನಿಮ್ಮ ಮನೆಯಲ್ಲಿ ಹೆಣ್ಣನ್ನು ಹುಡುಕ್ತಾ ಇದ್ದರೆ ಅಥವಾ ಗಂಡನ್ನು ಹುಡುಕ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ಒಂದು ಶುಭ ಮತ್ತು ಸಂತಸ ಸಮಯವನ್ನು ಈ ತಿಂಗಳು ನೋಡ್ಬೋದಾಗುತ್ತೆ. ಒಂದು ಶುಭ ಕಾರ್ಯಕ್ರಮಕ್ಕೆ ಒಂದು ಶುಭ ನಾಂದಿಯನ್ನು ಈ ತಿಂಗಳು ಹಾಡ್ಬೋದಾಗುತ್ತೆ. ವೈವಾಹಿಕ ವ್ಯವಸ್ಥೆಗಳಲ್ಲಿ ನೋಡೋದಾದರೆ, ನಿಮ್ಮ ಸಂಗಾತಿಯಿಂದ ಉತ್ತಮ ಲಾಭಾಂಶವನ್ನು ನೀವು ಪಡಿಬೋದಾಗುತ್ತೆ. ಮತ್ತು ಇನ್ನೊಂದು, ಸಂಗಾತಿಯಿಂದ ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗುತ್ತೆ. ಇನ್ನು ಕುಟುಂಬದ ವಿಚಾರ, ನಿಮ್ಮ ಒಂದು ಗ್ರಹದಲ್ಲಿ 2ನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹವು ನಿಮಗೆ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಂಭವ ಹೆಚ್ಚಾಗಿದೆ. ಮತ್ತು ಮಾತನಾಡುವಾಗ ಮಂಗಳನ ಒಕ್ಕದೃಷ್ಟಿಯಿಂದ ನಿಮ್ಮ ಮಾತಿನಲ್ಲಿ, ನಿಮ್ಮ ಒಂದು ಹರಿತವಾದಂತಹ ಮಾತುಗಳಿಂದ ಎದುರಾಳಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ನಿಮ್ಮ ಎದುರು ನಿಂತಕ್ಕಂಥ ವ್ಯಕ್ತಿಗಳಿಗೆ ಘಾಸ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಮಾತಿನ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು. ಮತ್ತು 2ನೇ ಮನೆಯಲ್ಲಿ ಶುಭ ಗ್ರಹಗಳು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆಸ್ತಿ ಮತ್ತು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಅಂತಂದ್ರೂ ಕೂಡ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣಿನ ವಿಚಾರ ಆಗ್ಬೋದು ಅಥವಾ ಒಂದು ಗಂಡಿನ ವಿಚಾರ ಆಗ್ಬೋದು, ಇಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಿಂದ ನಿಮ್ಮ ಒಂದು ಆರೋಗ್ಯ, ಒಂದು ಮಾನಸಿಕ ಚಿಂತೆಯಿಂದ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಾಡುವಂಥ ಸಂದರ್ಭ ಇದೆ. ಹಾಗಾಗಿ ಹೆಚ್ಚಿನ ಒಂದು ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಕೊಡೋದು ಅತ್ಯಗತ್ಯವಾಗಿದೆ. ಇನ್ನು ಈ ರಾಶಿಯವರಿಗೆ ಸೂಕ್ತ ಮತ್ತು ಸರಳ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಪ್ರತಿ ಶನಿವಾರ ಶನೀಶ್ವರನ ಒಂದು ಮೂಲ ಮಂತ್ರವನ್ನು, ಓಂ ಶಂ ಶನೀಶ್ವರಾಯ ನಮಃ ಅನ್ನೋ ಒಂದು ಮೂಲ ಮಂತ್ರವನ್ನು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳು ಬತ್ತಿಯನ್ನು ಅರ್ಪಣೆ ಮಾಡಿ ಒಂದು ಮಂತ್ರವನ್ನು 11 ಬಾರಿ ಹೇಳಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಥವಾ ಒಂದು ಶನಿದೇವರ ದರ್ಶನವನ್ನು ಮಾಡಿಸ್ಕೊಂಡು ಬರೋದ್ರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮತ್ತು ಆದಷ್ಟು ಬಡವರಿಗೆ ದಾನವನ್ನು ಮಾಡೋದನ್ನು ಮರಿಬೇಡಿ. ಮತ್ತು ಈ ಒಂದು ರಾಶಿಯವರ ಅಧಿಪತಿ ಗುರು ಆಗಿರೋದ್ರಿಂದ ಪ್ರತಿ ಗುರುವಾರ ವಿಷ್ಣು ದೇವರ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿಗಳ ಅಥವಾ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹಳದಿ ಬಣ್ಣದ ಒಂದು ಪುಷ್ಪವನ್ನು ಅರ್ಪಿಸೋದ್ರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಅದೃಷ್ಟ ಸಂಖ್ಯೆ 10 ಆಗಿರುತ್ತೆ. 10 ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತುಂಗದ ವ್ಯವಸ್ಥೆಗಳನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇದಾಗಿತ್ತು ಧನಸ್ಸು ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.